ಹಾಮ್ಮ. ಹಯಗ್ರೀವ 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 ತಸ್ಯ ನಿಸ್ಸರತೆ ವಾಣಿ ಧನುಕನ್ಯಾ ಪ್ರಭಾಗವತ್ ಬುದ್ಧಿರ್ಬಲಂ ಯಶೋಧೀರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುನ್ ವಂದೇ ದಾಸಶ್ರೇಷ್ಠಂ ದಯಾನಿಧಿ. ಶ್ರೀ ಗುರುಭ್ಯೋ ನಮಃ. ಅಧಿಕ ಮಾಸದಲ್ಲಿ ಏನನ್ನೆಲ್ಲ ಮಾಡಬೇಕು ಅಂತ ಮೊನ್ನಿನ ದಿವಸ ಯಥಾಶಕ್ತಿ ನೋಡಿದೆವು. ಅದಲ್ಲಿ ಬಿಟ್ಟದ್ದು ಹಾಗೆ ಹೇಳಲ್ಲ, ಯಾಕೆಂದರೆ ತುಂಬ ಬಿಟ್ಟಿದ್ದೆವು. ನಾವು ಹೇಳಿದ್ದು ಸ್ವಲ್ಪವೇ, ಯಾಕೆ ನಮ್ಮ ನಾಲೆಜ್ ಅಷ್ಟೇ ಇದ್ದರೂ. ತುಂಬ ಜನ ಕ್ವಶನ್ಸ್ ಕೇಳಿದ್ರು, ಅದಕ್ಕೆ ಉತ್ತರ ಕೊಡೋ ರೀತಿಯಲ್ಲಿ ಈ ಸೆಕೆಂಡ್ ಸೆಷನ್ ಮಾಡ್ತಾ ಇದ್ದೇವೆ. ಈಗ ಮುಖ್ಯವಾಗಿ ಹೇಳಬೇಕಾದದ್ದು ಯಾವುದು ಅಧಿಕ ಮಾಸದಲ್ಲಿ ಅಂದರೆ ಸ್ನಾನದ ಮಹತ್ವ. ಉಪವಾಸ ಎಷ್ಟು ಮುಖ್ಯ ಅಂತ ಹೇಳಿತೋ ಅಷ್ಟೇ ಮುಖ್ಯ ಅಧಿಕ ಮಾಸದಲ್ಲಿ ಸ್ನಾನಕ್ಕೆ. ನಾವು ದಿನಾಲೂ ಸ್ನಾನ ಮಾಡ್ತಾ ಇದ್ದೆವು. ಏನು ಸ್ನಾನಕ್ಕೇನು ಮಹತ್ವ? ಅಧಿಕ ಮಾಸದಲ್ಲಿ ಸ್ನಾನ ಅಂದರೆ ಅದನ್ನಷ್ಟು ವಿಷಯ ಹಾಗಂತ ಕೇಳ್ಬೋದಲ್ಲ. ದಿನಾಲೂ ಸ್ನಾನ ಮಾಡ್ತೇವೆ, ಮನೆಯಲ್ಲೇ ಸ್ನಾನ ಮಾಡ್ತಾ ಇದ್ದೆವು. ಇದ್ದರೂ ಅಧಿಕ ಮಾಸದಲ್ಲಿ ವಿಶೇಷಣೆ ಏನು ಹೇಳ್ತಾರೆ ಅಂದರೆ, ನಮ್ಮ ಮನೆ ಹತ್ತಲಿ ನದಿ ಇದ್ದರೆ ಅದು ತಾರತಮ್ಯ ಇದೆ. ನದಿ ಇದ್ದರೆ ನದಿಗೆ ಹೋಗಿ ಸ್ನಾನ ಮಾಡಿ. ಹತ್ತಿರ ನದಿ ಇಲ್ಲವ, ಏನಾದ್ರು ಸರೋವರ ಸ್ನಾನ ಮಾಡಿ. ಸರೋವರ ಇಲ್ಲವ, ಬಾವಿ ಇದೆಯಾ, ಬಾವಿನ ಸ್ನಾನ ಮಾಡಿ. ಅಂತೂ ತಾರತಮ್ಯ ರೀತಿಯಲ್ಲಿ ಸ್ನಾನಕ್ಕೆ ಮಹತ್ವ ಕೊಟ್ಟು ಆ ಸ್ನಾನವನ್ನು ಹಾಗೆ ಮಾಡಬೇಕು. ಯಾವ ರೀತಿಯಿಂದ? ಅನುಸಂಧಾನದಿಂದ. ಅದು ಯಾವಾಗ ದಿನಾಲೂ ಹೇಳೋದೆ, ಅದು ವಿಶೇಷವಾಗಿ ಅಧಿಕ ಮಾಸದಲ್ಲಿ ಹೇಳ್ತಾರೆ. ಅದನ್ನು ಎಲ್ಲಿ ಹುಡುಕೊಂಡು ಹೋಗಬೇಕು ಅಂತ, ನದಿಗೆ, ನದಿ ತೀರಲ್ಲಿರಬೇಕು ಅಂತಲ್ಲ, ನದಿಗೆ ಹುಡುಕೊಂಡು ಹೋಗಿ ಸ್ನಾನವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ರೀತಿಯಲ್ಲಿ ಸ್ನಾನಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಸಂಕಲ್ಪವೇ ಉಂಟು ಅಧಿಕ ಮಾಸದಲ್ಲಿ. ನಾನು ಯಥಾಶಕ್ತಿ ಹೀಗೆ ಕಾವೇರಿ ಸ್ನಾನ ಮಾಡ್ತಾನೆ, ಹಾಗೆ ಸಂಕಲ್ಪ ಮಾಡ್ಕೊಂಡು ಸ್ನಾನ ಮಾಡ್ಬೋದು. ಇಲ್ಲ ನಂಗೆ ಕಾವೇರಿ ಗಂಗಾ ಯಾವುದೂ ಹೋಗೋಕ್ಕೆ ನಮ್ಗೆ ಸಾಧ್ಯ ಇಲ್ಲ, ಅದು ಅಧಿಕ ಮಾಸದಲ್ಲಿ ಯಾತ್ರೆ ಹೋಗೋದಷ್ಟೊಂದು ಉಚಿತ ಇಲ್ಲ ಅಂತ ಬರೀ ಹೇಳ್ತೀರಿ. ಆಗ ನಾವೇನು ಮಾಡಬೇಕು ಅಂದರೆ, ಲಾಸ್ಟ್ ಯಾವುದು, ಮನೆಯಲ್ಲೇ ನೀವು ಸ್ನಾನಕ್ಕೆ ಹೋಗುವ ಮುಂದೆ, ನಮ್ಮ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸಿದ ಮೇಲೆ ಸ್ನಾನಕ್ಕೆ ಹೋಗೋದಕ್ಕೆ ಮುಂದೆ ಒಂದು 10 ನಿಮಿಷವಾರು ಸ್ಪೇರ್ ಮಾಡಿ ಎಲ್ಲ ಕ್ಷೇತ್ರಗಳು ತೀರ್ಥಗಳು ಸ್ಮರಣೆ ಮಾಡಿ. ಆ ತೀರ್ಥಕ್ಷೇತ್ರನೆಲ್ಲ ಸ್ಮರಣೆ ಮಾಡಿ, ಆ ಕ್ಷೇತ್ರಮೂರ್ತಿನೂ ಸ್ಮರಣೆ ಮಾಡಿ, ಆ ತೀರ್ಥದಲ್ಲಿ ನಾನು ಸ್ನಾನ ಮಾಡುತ್ತಾ ಇದ್ದಾನೆ ಅಂತ ಮನಸ್ಸಲ್ಲಿ ಚಿಂತನೆ ಮಾಡುತ್ತಾ, ನಾವು ನಮ್ಮ ಮನೆಯಲ್ಲೇ ಬಾತ್ರೂಮಿಗೆ ಸ್ನಾನ ಮಾಡುವಾಗಲೂ ಆ ತೀರ್ಥಗಳನ್ನೆಲ್ಲ ಸ್ಮರಣೆ ಮಾಡಿ ಸ್ನಾನಕ್ಕೆ ವಿಧಿ ಕೊಡ್ತಾರೆ. ಸಂಕಲ್ಪಪೂರ್ವಕ ಸ್ನಾನ. ನಮ್ಮ ಒಳಗೆ ಭಗವಂತ 14 ಲೋಕಗಳ ಒಡೆಯ ನಮ್ಮೊಳಗೆ ವಿರಾಟ್ ರೂಪಿಯಾಗಿದ್ದಾನ, ಅವನೇ ಮಾಡೋದು ಸ್ನಾನ. ನಮ್ಮ ದೇಹದ ಒಳಗೆ 72,000 ನಾಡಿಗಳಿದೆ. ಆ ನಾಡಿಗಳ ಒಳಗಲ್ಲ, ಏನು ಸುಮ್ಮನೆ ಇಲ್ಲ, ನದಿ ಅಭಿಮಾನಿ ದೇವತೆಗಳೆಲ್ಲ ನಾಡಿ, ಇಡ ಪಿಂಗಳ ನಾಡಿಂದ ಏನು ಅಂದರೆ ಅಲ್ಲಿ ಗಂಗಾ ಯಮುನಾ ಸರಸ್ವತಿ ಇವರೆಲ್ಲ ಹರಿತಾ ಇದ್ದಾರೆ. ಇದನ್ನೆಲ್ಲ ಚಿಂತನೆ ಮಾಡಿ ರೋಮದಲ್ಲಿ ಭಗವಂತ ಅಭಿಮಾನಿ ದೇವತೆಗಳು ಇಟ್ಟಿದ್ದಾನಲ್ವಾ. ಆ ಗೋಳಕದ ಚಿಂತನೆ ಅಂದರೆ, ನಾವು ಹೊರಗೆ ಸ್ನಾನ ಮಾಡುವ ನೀರು, ಆ ನೀರಿನ ಒಳಗೆ ಅಭಿಮಾನಿ ದೇವತೆ, ಅದರ ಒಳಗೆ ಪ್ರಾಣದೇವರು, ಅದರೊಳಗೆ ಭಗವಂತ. ನಮ್ಮ ದೇಹದ ಒಳಗೂ ಅಭಿಮಾನಿ ದೇವತೆ, ಅದರೊಳಗೆ ಪ್ರಾಣದೇವರು, ಅದರೊಳಗೆ ಭಗವಂತ. ಹೀಗೆ ಗೋಳಕದ ಚಿಂತನೆ ಮಾಡಿ, ಆ ಹೊರಗಿನ ನೀರು ಯಾವುದೋ ಅಲ್ಲ, ನಾವು ಬಾತ್ರೂಮ್ಲಿ ಟ್ಯಾಪ್ ನೀರು ತೆಗೆದು ಅಲ್ಲಿ ಸ್ನಾನ ಮಾಡಬಹುದು.
ಆ ಸ್ನಾನದ ನೀರಿನ ಒಳಗೆ ಗಂಗೆಯನ್ನು, ವಾಯುದೇವರನ್ನ, ಭಗವಂತನ ಸ್ಮರಣೆ ಮಾಡ್ಕೊಂಡು ಸ್ನಾನ ಮಾಡೋಣ. ಯಾಕಿದಿಷ್ಟು ಮುಖ್ಯವಾಗಿ ಹೇಳುತ್ತೆ ಅಂದರೆ, ಅಧಿಕ ಮಾಸ ಮಹತ್ವದಲ್ಲಿ ನದಿ ಸ್ನಾನ, ತೀರ್ಥ ಸ್ನಾನಕ್ಕೆ ತುಂಬ ವಿಶೇಷವನ್ನು ಕೊಟ್ಟಿದ್ದಾರೆ. ಅದರಿಂದ ಅದು ಹೇಳಬೇಕಾದ ಒಂದು ವಿಷಯ. ಅದನ್ನು ನಾವು ಒಬ್ಬರು ಕ್ವಶನ್ ಕೇಳಿದ್ರು, ಸ್ನಾನ ವಿಷಯ ಹೇಳಲಿಲ್ಲವಲ್ಲ ಅಂತ. ಅದರಿಂದ ಖಂಡಿತವಾಗಿ ಯಥಾಶಕ್ತಿ ನಮ್ಮಿಂದ ಅನುಕೂಲ ಇದ್ದರೆ ಸರೋವರ, ನದಿ ಸ್ನಾನ ಮಾಡೋಣ. ಇಲ್ಲದೇ ಇದ್ದರೆ ನದಿ ಪುಣ್ಯತೀರ್ಥಗಳನ್ನೆಲ್ಲ ಸ್ಮರಣ ಮಾಡುತ್ತಾ ಮನೆಯಲ್ಲಿ ಸ್ನಾನ ಮಾಡೋಣ. ಇದು ಮಾಡಬೇಕು, ಅದೊಂದು ವ್ರತ. ಇದು ಅಧಿಕ ಮಾಸದಲ್ಲಿ ಮುಖ್ಯವಾದ ವ್ರತ. ಆಮೇಲೆ ಅವತ್ತು ಹೇಳಿದ್ದಲ್ಲಿ ತುಂಬ ಉಪವಾಸ ಹೇಳ್ತಾ ಬಂತು. ಉಪವಾಸ ಹೇಳ್ತಾ ಬಂತಲ್ಲ, ಊಟ ಅದು ಹೇಳಿತು, ಇದು ಉಪವಾಸ ಹೇಳಿತು. ಆಗ ಮುಖ್ಯವಾಗಿ ಒಂದು ಉಪವಾಸ ಹೇಳ್ತಾರೆ. ಯಾವುದು? ಏಕಮುಕ್ತ ಅಂತ. ಅದೊಂದು ವ್ರತ. ಒಪ್ಪತ್ತೇ ಊಟ ಮಾಡೋದು, ಬೆಳಿಗ್ಗೆ ಊಟ ಮಾಡೋದು, ರಾತ್ರಿ ಏನೂ ಇಲ್ಲ. ಅದು ಹೇಗಿದ್ರೆ ಆಚರಣೆ ಹೇಗೆ ಬರ್ತದೆ ಅಂದರೆ, ಬೆಳಿಗ್ಗೆ ಊಟ ಮಾಡಿ ಊಟದ ವೇಳೆ ಏನು ನೀರನ್ನು ಕುಡಿತೇವೋ ಅಷ್ಟೇ. ಆಮೇಲೆ ಮರುದಿನ ಊಟ ಮಾಡುವಾಗ ಒಂದೊಟ್ಟು ನೀರು ಕುಡಿಯೋದು ಒಂದು ದೊಡ್ಡ ವ್ರತ ಇದು. ಅದನ್ನು ಅದನ್ನು ಅದಕ್ಕೆ ಮಾತ್ರ ವಿಶೇಷವಾಗಿ ಹೇಳ್ತಾರೆ. ಊಟ ಮಾಡೋದು, ಆಮೇಲೆ ನೀರು ಕುಡಿಯೋದು, ಆಮೇಲೆ ಮರುದಿವಸ ಊಟ ಇದು ಬಹಳ ವಿಶೇಷವಾದ ಫಲವನ್ನು ಕೊಡುತ್ತೆ ಅಂತ ಅಧಿಕ ಮಾಸ ಮಹಾತ್ಮೆನೇ ಹೇಳ್ತಾರೆ. ತುಂಬ ಜನ ಕೇಳೋದುಂಟು, ಬಿಸಿಲು, ಊಟ ಮಾಡುವಾಗ ನೀರು ಕುಡಿಬೇಕು, ಆಮೇಲೆ ನೀರೇ ಕುಡಿಬಾರ್ದು ಅಂದರೆ ಹೇಗೆ? ಅದೆಲ್ಲ ಅವರವರ ಇದಕ್ಕೆ ತಕ್ಕಂತೆ ಆಚರಣೆಯನ್ನು ಮಾಡಿಕೊಡಿ ಅಷ್ಟೇ. ಮೊದಲು ಉತ್ತಮ ಪಕ್ಷ ಯಾವುದು ಅಂದರೆ, ಆ ವೇಳೆ ನೀರು ಕುಡಿದು ಕೈ ತೊಳೆದರೆ ಮರುದಿನ ತೀರ್ಥ ತಗೊಂಡು ಊಟ ಮಾಡುವಾಗ ನೀರು. ಅರ್ಥ ಆಯ್ತಲ್ಲ? ಆಮೇಲೆ ನಮ್ಮ ಮೈ ಅನುಕೂಲ, ನಮ್ಮ ವಾತಾವರಣ ಅನುಕೂಲ, ಇದನ್ನಿಟ್ಟು ನಾವು ಅದನ್ನು ಅಮೆಂಡ್ಮೆಂಟ್ ಮಾಡ್ಕೊತಾ ಇರ್ತೇವೆ ಅಂತ ಹೇಳಬೇಕು. ನೆಕ್ಸ್ಟು ನಕ್ತ ವ್ರತ ಅಂತಂದರೆ ಅದು ಏನಂದರೆ, ಬೆಳಿಗ್ಗಿನಿಂದ ಏನು ತಗೊಂಬಲ್ಲ, ನಮ್ಮ ಆಚರಣೆ ಎಲ್ಲ ಅನುಷ್ಠಾನ ಎಲ್ಲ ಮಾಡ್ತಾ ಇರೋದು. ರಾತ್ರಿ ಮಾತ್ರ ಊಟ ಮಾಡೋದು, ಬೆಳಿಗ್ಗೆ ಏನು ಊಟ ಇಲ್ಲ. ಇದೊಂದು ವಿಶೇಷವಾದ ವ್ರತ ಅಂತ ಎಲ್ಲ ತಿಂಗಳು ಹೇಳ್ತಾರೆ. ಬಟ್ ಅಧಿಕ ಮಾಸಲ್ಲಿ ಈ ಒಂದು ಅನುಷ್ಠಾನವನ್ನು ಹೇಳಿದ್ದಾರೆ. ಬೆಳಿಗ್ಗೆ ಊಟ ಮಾಡಬೇಡಿ, ಬೆಳಿಗ್ಗೆ ನಮ್ಮ ನಮಿತ ಸಾಕಷ್ಟು ಇದಲ್ಲ. ಅಧಿಕ ಮಾಸ ಬಂತು ಅಂದ್ರೆ ನಾವು ಹಾರ್ತೇವಲ್ಲ, ದೀಪ ಮುಡಿಸಬೇಕು, ಪಾರಾಯಣ ಮಾಡಬೇಕು, ಇಷ್ಟೆಲ್ಲ ಮಾಡುವ ನಿಮಗೆ ಟೈಮ್ ಸಾಕಾಗಲ್ಲ ಅಂತೆ. ಅದನ್ನು ಊಟಕ್ಕೇನು ನಾವು ಟೈಮ್ ಸ್ಪೇರ್ ಮಾಡಲ್ಲ ಅಂತ ಬಿಟ್ಟು ನಮ್ಮ ಆಚರಣೆಲ್ಲ ಮಾಡ್ತಾ ಹೋಗೋದು, ಭಾಗವತ ಶ್ರವಣ ಮಾಡೋದು, ಆಮೇಲೆ ರಾತ್ರಿ ಮಾತ್ರ ಊಟ ಮಾಡೋದು, ಒಪ್ಪತ್ತು ಮಾತ್ರ ಊಟ. ಇದು ಒಂದು ದೊಡ್ಡ ವ್ರತ ಅಂತ ಅಧಿಕ ಮಾಸದಲ್ಲಿ ಇದನ್ನು ವರ್ಣನೆ ಮಾಡಿದ್ದಾರೆ. ಅದರಿಂದ ಈ ಒಂದು ವ್ರತವನ್ನು ನಾವು ಮಾಡಬಹುದು. ಮಾಡಿದೆ ಅಂತ ಮಾಡಬಹುದು ಅಲ್ಲ, ಅವರವರು ಮನೆಗೆ, ಅವರ ದೇಹಕ್ಕೆ ಅನುಕೂಲವಾಗಿ ವ್ರತವನ್ನು ನಾವು ಆಚರಣೆ ಮಾಡಬಹುದು. ಯಾಕೆಂದರೆ ಹೇಳುತ್ತೆ ಅಂದೆಲ್ಲ, ಊಟವನ್ನು ಬಿಡೋದಿಲ್ಲೇ ಒಂದು ಹೊತ್ತು ಊಟ, ಬೆಳಿಗ್ಗೆ ಬಿಡ್ತೇವ, ರಾತ್ರಿ ಬಿಡ್ತೇವ, ಅದನ್ನು ನೋಡಿ ನಾವು ಇದನ್ನು ಡಿಸೈಡ್ ಮಾಡ್ಕೊತೇವೆ ಅಂತ ಹೇಳಬೇಕು ಅಂತ. ಇದೊಂದು ವ್ರತವನ್ನು ಅಧಿಕ ಮಾಸ ಮಹತ್ವದಲ್ಲಿ ಇದೇ ಹೇಳಿದ್ದಾರೆ. ಅಂದು ಹೇಳಿದ ರೀತಿಯಲ್ಲೇ ಎಷ್ಟಕ್ಕೆಷ್ಟು ಉಪವಾಸ ಮಾಡ್ತೇವೆ, ಎಷ್ಟಕ್ಕೆಷ್ಟು ಅದನ್ನು ತ್ಯಾಗ ಮಾಡ್ತೇವೆ, ಅದು ತುಂಬ ಮುಖ್ಯ ಫಲ. ನಾವೆಂದೂ ಊಟ ಮಾಡೋದ್ರೆ ತುಂಬ ಆಸಕ್ತಿ ನಮಗೆ, ಮೇಲೆ ಊಟ, ರುಚಿ ಊಟ ಮಾಡಬೇಕಾದ್ರೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೊ ಅದನ್ನು ಭಗವಂತನ ಪ್ರೀತಿಗಾಗಿ ಬಿಟ್ಟು ತೋರಿಸೋದು ಒಂದು ತಿಂಗಳು, ಅದನ್ನು ಹಾಗೆ ಇಟ್ಕೊಂಡು ಸರಿಯಾ. ಆಮೇಲೆ ನೆಕ್ಸ್ಟ್ ಧಾರಣೆ ಪ್ರಾಣೆ ಬಗ್ಗೆ ಕೇಳಿದ್ದಾರೆ. ಅವತ್ತು ಹೇಳಿತ್ತು, ಒಂದು ದಿನ ಧಾರಣೆ, ಒಂದಿನ ಪಾರಣೆ, ಇದು ಉಪವಾಸಕ್ಕೆ ಸಂಬಂಧಪಟ್ಟದ್ದೇ. ಅದು ಕೇಳುವಾಗ ಹೇಗೆ ಮಾಡಬೇಕು ಅಂತ ಕೇಳಿ, ಒಂದು ದಿನ ಧಾರಣೆ, ಒಂದಿನ ಪಾರಣೆ ಮಾಡುವಾಗ ನಾವು ಆಚರಣೆ ಹೇಗಿರಬೇಕು ಅಂದರೆ, ದಶಮಿ ದಿನ ಎಂದು ಪಾರಣ ಬರಬೇಕು, ಅವತ್ತು ಉಪವಾಸ ಮಾಡಬಾರದು. ಇದು ಚೆನ್ನಾಗಿ ಒಂದು
ಆನ್ಲೈನ್ ಮಾಡಬೇಕಾದ ವಿಷಯ. ಯಾಕೆಂದ್ರೆ ಮಾರಿ ಮಾರಿ ದಿನ ಬರುವಾಗ ದಶಮಿ ಬಂದು ಸಪೋಸ್ ಉಪವಾಸ ಮಾಡಬೇಕಾ ಬಂದರೆ ಮಾಡಬೇಡಿ. ದಶಮಿ ದಿನ ಊಟ ಮಾಡಬೇಕಾದ ಕರ್ತವ್ಯ. ದಶಮಿ ದಿನ ಉಪವಾಸ ಮಾಡಲೇಬಾರದು. ಮಹಾಭಾರತ ತಾತ್ಪರ್ಯದಲ್ಲಿ ನಮ್ಮ ಶ್ರೀಮದಾಚಾರ್ಯರು ಇದನ್ನು ಒತ್ತಿ ಹೇಳಿದ್ದಾರೆ. ಇನ್ನು ಹೇಳಬೇಕು ಅಂದರೆ ಒಂದು ರೀಸನ್ ತೋರಿಸ್ತಾರೆ. ಗಾಂಧಾರಿಗೆ ಪುತ್ರ ಶೋಕ ಬಂತು, 3 ಮಕ್ಕಳು ಸತ್ತು. ಏನು ಕಾರಣ ಹಾಗೆಂತ ಕ್ವಶನ್ ಆನ್ಸರ್ ಕೊಡುವಾಗ ಅವ್ರು ಅಂತಾರೆ ಸಾವಿರಾರು ರೀಸನ್ ಹೇಳಿದೆ. ಅಲ್ಲಿ ಒಂದು ರೀಸನ್ ಏನಂದ್ರು ಅಂದರೆ ದಶಮಿ ದಿನ ಅವರು ಉಪವಾಸ ಮಾಡಿದ್ದು ಕಾರಣ ಆಯಿತು ಅಂಥೇಳಿ. ಅದರಿಂದ ನಾವು ಧಾರಣಾಪಾರಣ ವ್ರತ ಮಾಡುವಾಗ ಮೊದಲು ಆರಂಭಿಸ್ತೇವೆ, ಆಗ ಮಾರಿ ಮಾರಿ ಬರುತ್ತೆ. ಆಗ ಅದು ಯಾಕಿದೆ ಹೇಳಿ, ಈ ಸಲ ಬರ್ತಂತ ಥರ 2 ಏಕಾದಶಿ ಬರುತ್ತೆ. 1 ದಶಮಿ ಕರೆಕ್ಟ ಊಟ ಆಗುತ್ತೆ, ಏಕಾದಶಿ ಪಾರಣೆ, ಆಮೇಲೆ ಏಕಾದಶಿ ಉಪವಾಸ, ಆಮೇಲೆ ದ್ವಾದಶಿ ಪಾರಣೆ. ಅದು ಹಾಗೆ ಮಾಡ್ಕೊಂಡು ಬರೋವಳು ನೆಕ್ಸ್ಟ್ ದಶಮಿ ಏನಾಗುತ್ತೆ ಅಂದರೆ ಅದು ಊಟಕ್ಕೆ ಉಪವಾಸಕ್ಕೆ ಬರುತ್ತೆ. ಅಂಥ ಥರ ಬರುವಾಗ ಏನು ಮಾಡಬೇಕು ಅಂದರೆ ನೀವು ನವಮಿಯೂ ಊಟ ಮಾಡಬೇಕು, ದಶಮಿ ಊಟ ಮಾಡಬೇಕು. ಅಲ್ಲಿ ಧಾರಣೆ ಪಾರಣೆ ಹಾಗಂತ ಹೇಳುವಾಗ ಅಲ್ಲಿ ಅದು ತಪ್ಪತ್ತೆ. ಇದ್ದರೂ ಯಾವುದನ್ನು ಅನುಷ್ಠಾನ ಮಾಡಬೇಕು ಅಂದರೆ ದಶಮಿ ದಿನ ಊಟ ಮಾಡಬೇಕು ಎಂಬ ಆ ನಿಯಮವನ್ನು ನಾವು ಪಾಲನೆ ಮಾಡಬೇಕು ಹಾಗಂತ ದೊಡ್ಡವರು ಹೇಳಿದ್ದಾರೆ. ಆ ವಿಷಯವನ್ನು ಕ್ಲಾರಿಫೈ ಮಾಡ್ತಾ ಇದ್ದೆವು. ಆಗ ಅದು ಕೇಳಿದರು. ಮಾಡುವಾಗ ಅವತ್ತು ರಾತ್ರಿ ಏನಾದ್ರು ತೊಗೊಬಹುದಾ, ಅದರ ಪಾರಣೆ ದಿವಸ ಹಾಗಂತ ಕ್ವಶನ್ ಕೇಳಿದ್ದುಂಟು. ಇದು ಅವರವರು ಇದರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಬೇಕು. ಶಾಸ್ತ್ರ ಕೊಟ್ಟದ್ದು ಯಾವುದು ಅಂದರೆ ಇದೇ ಊಟ ಮಾಡುವಾಗ ನೀರು ಕುಡಿದು ಬಿಡಬೇಕು. ಅದರಿಂದ ಆ ಸಂದರ್ಭದಲ್ಲಿ ನಮ್ಮ ದೇಹಕ್ಕೆ ಅನುಕೂಲವಾಗಿ ನಾವು ಮಾಡಬೇಕು ಅಂತ ಒಬ್ಬರು ಕೇಳಿದ್ದಾರೆ. ಪಂಚೀಕರಣ ಆಟ ಆಡುವ ಟೈಮಿಂಗ್ಸ್ ಕೊಡ್ರಿ ಅಂತ. ಭಾಳ ವಿಶೇಷವಾದ ಪಂಚೀಕರಣ ಆಟ ಆಡೋದು. ಯಾವುದೇ ಒಂದು ಕರ್ಮ ನಾವು ಆಚರಣೆ ಮಾಡುವಾಗ ಅದು ನಮ್ಮ ಊಟಕ್ಕೆ ಮುಂದೆ ಅಂತಿದೆ. ಈಗ ಇದೆ ನೋಡಿ, ಲಕ್ಷ ದೀಪಕ್ಕೆ ಅದು ಬರ್ತೇವೆ. ಅದರ ದೀಪ ಮುಡಿಸೋದೆಲ್ಲ ಮ್ಯಾಕ್ಸಿಮಮ್ 12-12.5 ಗಂಟೆ ಒಳಗೆ ಮಾಡಿರಿ ಅಂತ ಕೊಟ್ಟಿದ್ದಾರೆ ಶಾಸ್ತ್ರ ರೀತಿಯಲ್ಲಿ. ಹಾಗಾದರೆ ನಂಗೆ ಪಂಚೀಕರಣ ಆಡೋದಕ್ಕೆ ಅದರೊಳಗೆ ಟೈಮ್ ಸಾಕಾಗಲ್ಲ ರೀ, ನಾನು ಮಧ್ಯಾಹ್ನ ಆಟ ಆಡ್ಬೋದಾ ಅಂದರೆ ಧಾರಾಳಿ ಆಟ ಆಡ್ಬೋದು, ಅದೇನು ತಪ್ಪಿಲ್ಲ. ಭಗವಂತನ ಚಿಂತನೆ ಮಾಡ್ತಾ ಬೆಳಿಗ್ಗೆಲ್ಲ ನಿಮ್ಮ ಮನೆ ಕೆಲಸ ಇರುತ್ತೆ, ಬೆಳಿಗ್ಗೆ ಎಲ್ಲರೂ ಅಡಿಗೆ ಮಾಡಿ ಮುಡಿಸೋದು, ನಾವು ದೀಪ ಮುಡಿಸೋದು, ನಮಸ್ಕಾರ ಇಷ್ಟೆಲ್ಲ ಇರ್ತಲ್ಲ. ಈ ಪಂಚೀಕರಣ ಆಟ ಸಾಯಂಕಾಲ ಮಧ್ಯಾಹ್ನ ಅದನ್ನಾಡಿ ಭಗವಂತನ ಚಿಂತನೆ ಮಾಡಿರಿ, ಅದು ಯಾವ ತಪ್ಪೂ ಇಲ್ಲ ಅಂತ ನಾವಿದನ್ನು ಹೇಳ್ಬೋದು. ನೆಕ್ಸ್ಟು ಮುಖ್ಯವಾಗಿ ಹೇಳಬೇಕಾದ್ದು ಯಾವುದು ಹಾಗಾದರೆ ಬತ್ತಿಯನ್ನು ಮಾಡೋದು. ಯಾವ ಬತ್ತಿ ಮಾಡೋದು? ಈಗ ಚಾತುರ್ಮಾಸ ಪ್ರಾರಂಭ ಮಾಡಿ ಲಕ್ಷ ಬತ್ತಿ ಮಾಡೋದು ಅಂತೊಂದಿದೆ. ಲಕ್ಷ ಗಜವಸ್ತ್ರ, ಲಕ್ಷ ಮಂಗಳಾರತಿ ಬತ್ತಿ, ಲಕ್ಷ ಹೂಬತ್ತಿ ಮಾಡೋರು ಇದ್ದಾರೆ. ಆಗ ಅವರೆಲ್ಲ ಲಕ್ಷ ಮಾಡೋದಕ್ಕಾಗಲ್ಲ ಅಂಬವರೆಲ್ಲ ಏನು ವಾಡಿಕೆ ಬಂದಿದೆ, ಏನು ಸಂಪ್ರದಾಯ ಏನು ಬಂದಿದೆ ಅಂದರೆ ಈ ಅಧಿಕ ಮಾಸದಲ್ಲಿ 1000ವನ್ನು ಮಾಡೋದು. 1000ಕ್ಕೆ ಲಕ್ಷ ಫಲ ಬರ್ತೀಯಾ ಅದು ಬೇಡ, ಅವತ್ತೇ ಹೇಳಿದೆ. ಇದು ಕ್ಯಾಲ್ಕುಲೇಷನ್ ರೀತಿ ನಮಗಿಲ್ಲ, ಅದು ಭಗವಂತನಿಗೆ ಬಿಟ್ಟದ್ದು. ನಾವು ಭಕ್ತಿಯಿಂದ ಒಂದು ತಿಂಗಳಿನಲ್ಲಿ ಗಜವಸ್ತ್ರ ಇಷ್ಟು ಮಾಡೋಣ ಅಂತ ಇಟ್ಕೊಳ್ರಿ. ಅದನ್ನು ಹಿರಿಯರೊಂದು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಏಕೆಂದರೆ 1000 ಮಾಡೋದು, 1000 ಮಾಡಿದರೆ ಅದು ಲಕ್ಷಕ್ಕೆ ಈಕ್ವಲ್ ಆಗುತ್ತೆ ಅಂತ ಅದು ಹಿರಿಯರ ಮಾಡಿ ಒಂದು ಸಂಪ್ರದಾಯ ಮಾಡ್ತಾ ಇದ್ದೇವೆ. ಇಷ್ಟಕ್ಕಿಷ್ಟಾನೆ ಅಂತ ನಾವು ಇದನ್ನು ಮಾಡೋದು ಬೇಡ. ಅದಕ್ಕೆ ಹೆಚ್ಚು ಬಲನೂ ಭಗವಂತ ಅಲ್ಲ, 1000ಕ್ಕೆ ಲಕ್ಷ ಅಂತಿಲ್ಲ, 1000ಕ್ಕೆ ಕೋಟಿ ಲಕ್ಷವೂ ಕೊಡ್ತಾನೆ. ಅದನ್ನು ನಮ್ಮ ಭಕ್ತಿ ನಮ್ಮ ಶ್ರದ್ಧೆನ ಇದು ಮಾಡೋಣ ಅಂತೂ ಆ ಗಜವಸ್ತ್ರ, ಹೂಬತ್ತಿ, ಯಾವುದು ಮಂಗಳಾರತಿ ಬತ್ತಿ ಇದನ್ನೆಲ್ಲ ಮಾಡೋದು, ಅದನ್ನು ಭಗವಂತನಿಗೆ
ಸಮರ್ಪಣೆ ಮಾಡೋದು ಅಂತಿದೆ. ಇನ್ನೊಂದೇನು ವಿಷಯ ಅಂದರೆ ಇದಲ್ಲೂ ಒಂದು ಹೇಳ್ತಾರೆ, ಭಕ್ತಿ ಮಾಡೋದಿಲು ನಾವು ಅಂಗಡಿಯಲ್ಲಿ ಕಳೆದು ಬತ್ತಿ ತೆಗೆದು ಹತ್ತಿ ತೆಗೆದು ಅದನ್ನು ಬತ್ತಿ ಮಾಡೋದು ಅದು ಒಂದು ರೀತಿ ಇದೆ. ನಾವೇ ಹತ್ತಿಯನ್ನು ಕಳೆದು ಅದನ್ನು ಶುದ್ಧ ಮಾಡಿ ಅದರಲ್ಲಿ ಬತ್ತಿ ಮಾಡೋದು ಒಂದು ರೀತಿ ಇದೆ. ಎದು ಪುಣ್ಯ ಜಾಸ್ತಿ ಎಂಬುದು ನೀವೇ ಯೋಚನೆ ಮಾಡಿ. ನಾವೇ ಹತ್ತಿಯನ್ನು ತೆಗೆದು ಅದರಿಂದ ಬೀಜವನ್ನು ಬಿಡಿಸಿ ಅದನ್ನು ಶುದ್ಧಪಡಿಸಿ ಆ ಶುದ್ಧವಾದ ಹತ್ತಿಯಿಂದ ಬತ್ತಿ ಮಾಡೋದು ವಿಶೇಷ ಫಲವನ್ನು ಕೊಡುತ್ತೆ. ಇದಕ್ಕೆಲ್ಲ ಟೈಮ್ ಇದೆಯಾ, ಇಷ್ಟೆಲ್ಲ ನಮಗೆ ಆಗತ್ತೆಯಾ, ಅಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಏನು ಕೊಟ್ಟಿದ್ದಾರೆ ಅದನ್ನು ಹೇಳ್ತೇವೆ. ಅದರಿಂದ ಆ ಹತ್ತಿಲಿ ಮಾಡೋದು ನಿಷಿದ್ಧವ ಅದು ನಾವು ಹೇಳಲಿಲ್ಲ, ಅದನ್ನು ಮಾಡೋದುಂಟು, ಅದನ್ನು ಹೇಳ್ತೇವೆ. ಅಂತೂ ಸಾಕಷ್ಟು ಏನೊಂದು ಪ್ರಾರ್ಥನೆ ಅಂದರೆ ನಾವೇ ನಮ್ಮ ಕೈಯಿಂದ ಬತ್ತಿಯನ್ನು ಮಾಡಿ ಅದನ್ನು ದೀಪ ಮುಡಿಸೋದು ಹೆಚ್ಚು ವಿಶೇಷ ಫಲವನ್ನು ಕೊಡುತ್ತೆ. ಅದನ್ನು ತಿಳ್ಕೊಂಬೋಣ. ಅಂಗಡಿಯಿಂದ ಖರೀದಿ ಮಾಡಿ ನಾವು ದೀಪ ಮುಡಿಸೋದು ಅದು ಇದೆ, ನಾವು ಮಾಡೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ನಿಜವಾಗಿ ಅವತ್ತೇ ಹೇಳ್ತಾ ಅನುಮಾನ ಧನದಲ್ಲಿ ವಂಚಿತನಾದರೆ ನಿಜವಾಗಿ ನಮ್ಗೆ ಆಗಲ್ಲ, ಬತ್ತಿ ಮಾಡೋಕ್ಕೆ ಟೈಮೇ ಇಲ್ಲ, ಅದನ್ನು ತರಿಸ್ತಾನೆ ಬೇರೆ. ನಮಗೆ ಟೈಮ್ ಅಡ್ಜಸ್ಟ್ ಮಾಡಿ ಮಾಡೋಕ್ಕಾಗತ್ತೆ ಅಂತ ಹೇಳುವಾಗ ನಾವೇ ಬಂದು ಬತ್ತಿ ಮಾಡೋದು ತುಂಬ ವಿಶೇಷ ಅಂತ ಅದನ್ನು ಹತ್ತಿ ಬತ್ತಿ ವಿಷಲಿ ಹೇಳ್ತಾ ಇದ್ದೆವು. ಅದರಿಂದ ನಾವೇ ಹತ್ತಿ ಮಾಡಿ ಅದನ್ನು ಚೆನ್ನಾಗಿ ಕಳೆದು ಅದರಿಂದ ಬತ್ತಿ ಮಾಡಿ ತಯಾರು ಮಾಡಿ ದೀಪ ಕೊಡಿಸೋದು ಭಾಳ ವಿಶೇಷ ಅಂತ ಹೇಳ್ತಾ ಇದ್ದೆವು. ಒಬ್ಬರು ಕ್ವಶನ್ ಕೇಳಿದ್ದಾರೆ, ಯಾವ ಸ್ನಾನಕ್ಕೆ ಯಾವ ಟೈಮ್ ಕೊಡ್ತೀರಿ ಅಂತ. ನಿಜವಾಗಿ ಸ್ನಾನಕ್ಕೆ ಟೈಮ್ ಯಾವುದು? ಪ್ರಾತಃ ಕಾಲ ಸ್ನಾನ. ಪ್ರಾತಃ ಕಾಲ ಎಷ್ಟು ಗಂಟೆಗೆ ನಾವು ಸ್ನಾನ ಮಾಡಬಹುದು ಅಂದರೆ 4:15 ಉತ್ತಮ ಪಕ್ಷ. 4:15 4 ಗಂಟೆ ಎದ್ದು ಎಲ್ಲ ಪ್ರಿಲಿಮಿನರಿ ವರ್ಕೆಲ್ಲ ಮುಗಿಸ್ಕೊಂಡ ಮೇಲೆ 4:15ಗೆ ಅದೇನು ತಣ್ಣೀರು ಸ್ನಾನ. ಅದು ಈಗ ಅಧಿಕ ಮಾಸ ನಿಮಗೆ ಭಾಳ ಕಷ್ಟ ಇಲ್ಲ, ಯಾಕಂದರೆ ಬಿಸಿಲೇ ಇದೆ. ನಾನು ಅನಿಸ್ಕೊಂಡಿದ್ದೆ ಶ್ರೀರಂಗಲ್ಲಿ ತಾನು ಬಿಸಿಲು ಅಂತಿಲ್ಲ, ಬ್ಯಾಂಗ್ಳೂರು ಬಿಸಿಲಿದೆ. ಅದರಿಂದ ಬ್ಯಾಂಗ್ಳೂರು ತುಂಬ ಚಳಿ ಆಗುತ್ತೆ, ಮೈಸೂರು ಚಳಿ ಆಗುತ್ತೆ ಹೋಯಿತು, ಅಲ್ಲಿ ಒಳ್ಳೆ ಬಿಸಿಲಿದೆ. ಅದರಿಂದ ಬಿಸಿನೀರಲ್ಲಿ ಸ್ನಾನ ಬೇಡ, ತಣ್ಣೀರಲ್ಲೇ ಸ್ನಾನ ಮಾಡಿ ಆ ಪ್ರಾತಃ ಕಾಲ ಸ್ನಾನ ಮಾಡೋದು ಭಾಳ ವಿಶೇಷ. ಅದಲ್ಲೂ ಇದೆ ತಣ್ಣೀರು ಸ್ನಾನಕ್ಕೆ ಅನುಕೂಲ ಇಲ್ಲ, ನನ್ನ ದೇಹದಕ್ಕೆ ಒಕ್ಕೊಂಬಲ್ಲ, ಅದನ್ನು ಸಾಧನೆಯೇ ಕೆಡುತ್ತೆ ಅಂತ ಹೇಳಿದೆ. ಉಳಿದು ನಾವು ನಮ್ಮನ್ನು ನೋಡ್ಕೊಂಬೋಣ ಹಾಗೆ ಅಂತ. ಇನ್ನೊಬ್ಬರು ಕೇಳ್ತಾ ಇದ್ದಾರೆ ಗೋದಾನ ಬಗ್ಗೆ ಕೇಳ್ತಾ ಇದ್ದಾರೆ. ಹೌದು, ಗೋದಾನ ಬಹಳ ವಿಶೇಷ. ಒಂದು ಗೋಡ ಅಷ್ಟು ಅನಂತ ಪುಣ್ಯ. ನಾವು ಜೀವನದಲ್ಲಿ ತಿಳ್ಕೊಬೇಕಾದೇನೆಂದರೆ ನಮ್ಮ ಮರಣ ಅನಂತರ ನಮ್ಮ ಮಕ್ಕಳು ನಮಗೆ ಗೋದಾನ ಕೊಡ್ತಾರಲ್ಲ, ಆ ಗೋದಾನ 100 ಗೋವಿನ 1000 ಗೋದಾನ ನಾವು ಜೀವಂತ ಕೂಡಿರೋಳು ಒಂದು ಗೋದಾನಕ್ಕೆ ಸಮಾಂತ. ಹಾಗಾದ್ರೆ ಯೋಚನೆ ಮಾಡಿಕೊಡ್ರಿ ಎಷ್ಟು ಮುಖ್ಯ ಗೋದಾನಕ್ಕೆ ಕೊಟ್ಟಿದ್ದಾರೆ ಅಂತ. ಅದು ಗೋದಾನಕ್ಕೂ ಕ್ರಮ ಇದೆ. ಒಳ್ಳೆ ನಾಟಿ ಗೋವಿದೆ ಇರಬೇಕು, ಒಳ್ಳೆ ಸದ್ಭ್ರಾಂತರು ನೋಡಬೇಕು, ಅವ್ರ ಕುಟುಂಬನ ಅವರು ಒಳ್ಳೆ ಹೇಗೆ ನಮ್ಮ ಗೋ ಹಾಲಿಂದ ದೇವರ ಪೂಜೆ ಅಭಿಷೇಕಕ್ಕೆ ಹೋಗಬೇಕು ಅಂಥ ಗೋವ ಅಂಥವ್ರು ನೋಡಿಕೊಡಬೇಕು. ನಾವು ಇಷ್ಟು ಗೋದಾನ ಸ್ವೀಕಾರ ಮಾಡೋದಿದೆ, ಗೋದಾನ ಕೊಡುವ ರೀತಿ ಇದೆ, ಅಂಥ ಗೋದಾನ ನಾವು ಕೊಡಬೇಕು ಅಂತಿದೆ. ಈಗ ಒಬ್ಬರು ಕೇಳಿದ್ದಾರೆ, ನಾನು 33 ಗೋದಾನ ಗೋವಿನ ಪ್ರತಿಮಾ ತರಿಸಿಟ್ಟು ಕೊಡ್ತಾನೆ ನೆನೆಸ್ಕೊಂಡಿದ್ದಾನೆ, ಅದನ್ನು ಒಬ್ಬರಿಗೆ ಕೊಡಬೇಕಾ ಹಾಗಂತ ಕೇಳಿದ್ದಾರೆ. ಬೇಡ ರೀ, ಅವ್ರು ಇಟ್ಕೊಂಡು ಏನು ಮಾಡಬೇಕು? 33 ಇಟ್ಕೊಂಡು ಅವ್ರು ತಾನೇ ಏನು ಮಾಡಬೇಕಲ್ಲ. ನಾವು ಅದನ್ನು ಹೆಂಗಂದರೆ 33 ಕೊಡಬೇಕು ಎಂಬುದು ಅಪೂಪಕ್ಕೆ ಹೆಚ್ಚು ಕೊಟ್ಟಿದ್ದಾರೆ. ವಿನಃ ಇಂಥ ಐಟಮ್ಸ್ ನೀವು ಕೊಡುವಾಗ 33 ಜನಕ್ಕೆ ಕೊಡ್ರಿ, ದಕ್ಷಿಣ ಸಮೇತವಾಗಿ. ಅದು ಅವರು ದಕ್ಷಿಣ ಸಮೇತವಾಗಿ ತಾಂಬೂಲ ದಕ್ಷಿಣೆ ಇದರ ಸಮೇತವಾಗಿ ನೀವು ಆ ಗೋನ ಒಬ್ರಿಗೆ ಕೊಡ್ರಿ, ಆ ಪ್ರತಿಮಾನ. ಆಗ 33 ಜನಕ್ಕೆ ಕೊಡ್ರಿ, ಅದು ನಿಮಗೆ ಫಲ ಸಿಗತ್ತೆ. ಹಾಗೆ ಅಂತ ನಾವು ಹೇಳ್ತಾ ಒಬ್ಬರು ಕೇಳ್ತಾ ಇದ್ದಾರೆ, ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡು ಅಂದರೆ
ಗುರುಮಂತ್ರ ಯಾವಾಗ ಸೂರ್ಯೋದಯವರೆಗೂ ಕಾಯಬೇಕಂತ ಅವಶ್ಯ ಇಲ್ಲ. ನಮ್ಮ ಜಪ, ನಮ್ಮ ಆನ್ಮೀಕ ಇದು ಪ್ರಾತಃ ಕಾಲದಲ್ಲಿ ಜಪ ಮಾಡೋದು ಬಹಳ ವಿಶೇಷ. ಇನ್ನು ಕೇಳಿದರೆ ಆ ಸಂದರ್ಭದಲ್ಲಿ ಭಗವಂತನ ಧ್ಯಾನ ಭಾಳ ವಿಶೇಷವಾಗಿ ಬರೋದು ಅನುಭವದಲ್ಲಿ ನೋಡಿ. ಆ ವೇಳೆ ವಿಶೇಷವಾಗಿ ಯಾಕಂದರೆ ಎನ್ವೈರ್ಮೆಂಟ್ ಅಂತ ಹೇಳ್ತೇವಲ್ಲ, ತುಂಬ ನಿಶಬ್ದವಾಗಿರುತ್ತೆ. ಪಕ್ಷಿಗಳು ಮಾತ್ರ ಶಬ್ದ ಆಗ್ತಾ ಇರುತ್ತೆ, ಅಲ್ಲಲ್ಲಿ ಆಕಳು ಕೂಗ್ತಾ ಇರುತ್ತೆ, ಇಷ್ಟೇ, ಬೇರೆ ಯಾವ ಶಬ್ದವೂ ಇರಲ್ಲ. ಮನೆಯಲ್ಲೂ ಶಬ್ದ ಇರಲ್ಲ, ಬರೀ ಫ್ಯಾನ್ ಶಬ್ದ ಮಾತ್ರ. ಇಲ್ಲ ಎ ಸಿಲಿ ಕೂತ್ಕೊಂಡ್ರು ಅದೂ ಇಲ್ಲ ಅಲ್ಲ. ಅಂತ ನಿಶಬ್ದವಾಗಿ ಭಗವಂತನ ನಮ್ಮ ಹೃದಯದಲ್ಲಿ ಧ್ಯಾನ ಮಾಡೋದು ಭಾಳ ವಿಶೇಷ ಆಗುತ್ತೆ. ಆದ್ದರಿಂದ ಸೂರ್ಯೋದಯವರೆಗೂ ಕಾಯಬೇಕಾದ ಅವಶ್ಯವೇ ಇಲ್ಲ. ನಾವು ನಮ್ಮ ಸ್ನಾನ ಮುಗಿಸ್ಕೊಂಡು ವಸ್ತ್ರ ಬದಲಾವಣೆ ಮಾಡಿ, ಒದ್ದೆ ಬಟ್ಟೆ ಬೇಡ, ಒದ್ದೆ ಬಟ್ಟೆ ಇಲ್ಲದೆ ಒದ್ದ ಬಟ್ಟೆಯಲ್ಲೇ ಉಟ್ಟುಕೊಂಡು ನಮ್ಮ ನಮ್ಮ ಕ್ರಿಯೆಗಳನ್ನೆಲ್ಲ ನಾವು ಮಾಡಬೇಕು. ಅದು ತುಂಬ ಮುಖ್ಯ. ತುಂಬ ಜನಕ್ಕೆ ನಾವು ಮಡಿಬೇಕು ಅಂತೇಳಿ ಹಾಗೆ ಒದ್ದೆಯಿಂದ ಮಾಡಿದ್ರೆ ಬೇಡ, ಅದು ಶಾಸ್ತ್ರ ನಿಷಿದ್ಧ ಮಾಡಿದೆ. ಒಣಗಿದ ಬಟ್ಟೆಯನ್ನು ಉಟ್ಟುಕೊಂಡೇ ಅದು ನೀವು ಮಾಡಬೇಕು ಅಂತ ಅದನ್ನು ನಾವಿಲ್ಲಿ ಒತ್ತಾಯ ಮಾಡಿ ಹೇಳ್ತಾ ಇದ್ದೆವು. ಅದನ್ನು ಪ್ರಾತಃ ಕಾಲದಲ್ಲಿ ಧಾರಾಳವಾಗಿ ನಮ್ಮ ಗುರುಮಂತ್ರ, ಕೃಷ್ಣ ಜಪ ಎಲ್ಲವನ್ನು ಆಚರಣೆ ಮಾಡಬಹುದು. ಯಾಕೆಂದರೆ ಜಪಕ್ಕೆ ಮಾಸದಲ್ಲಿ ಫಸ್ಟ್ ಲಕ್ಷ ಜಪ ಮಾಡ್ತಾನೆ ಅಂತ ಹೇಳೋದು. ಕೃಷ್ಣ ಜಪ, ರಾಮ ಜಪ ಮಾಡಿ. ಜಪಕ್ಕಷ್ಟು ಯಾವಾಗ ಮಾಡೋದು ಅಂದರೆ ಅದು ಬೆಳಗಿನ ವೇಳೆಗೆ ಮಾಡೋದು. ಅದು ತುಂಬ ವಿಶೇಷವಾದ ಫಲ ಕೊಡುತ್ತೆ. ಆಮೇಲೆ ಮಾಡುವ ಜಪಕ್ಕಿಂತ ಆ ಪ್ರಾತಃ ಕಾಲದಲ್ಲಿ ಮಾಡುವ ಜಪಕ್ಕೆ ಹೆಚ್ಚು ಫಲ ಭಗವಂತ ಕೊಡ್ತಾನಂತೆ. ಅದರಿಂದ ಧಾರಾಳವಾಗಿ ಜಪವನ್ನು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಏನು ಕೆಲಸ ಮಾಡಬೇಕೋ ಅದನ್ನೆಲ್ಲ ಮಾಡಿ ಜಪಕ್ಕೆ ಕೊಡಬಹುದು. ಅದನ್ನು ಮುಖ್ಯವು ಮರಿಬಾರ್ದು. ಯಾವುದು ಅಂದರೆ ನಮ್ಮ ದಿನ ಯಜಮಾನರಿಗೆ ಮಾಡುವ ದೇವರ ಪೂಜೆಗೆ ಏನೇನು ಮಾಡಿಕೊಡಬೇಕು ಅದೆಲ್ಲ ಮಾಡಬೇಕು. ಅದನ್ನು ಬಿಟ್ಟುಬಿಟ್ಟು ನಾನು ಜಪಕ್ಕೆ ಕೂತ್ಕೊಳ್ತಾನೆ, ಅದು ಅವರೇ ಮಾಡಲಿ ಅಂತ ಹೇಳಬಾರ್ದು. ಅದು ನಮ್ಮ ಸ್ವಧರ್ಮನ ಬಿಟ್ಟಂಗಾಗುತ್ತೆ. ಅದರಿಂದ ನಾವು ಅದರಲ್ಲಿ ಏನು ಮಾಡಬೇಕು, ಯಾವುದನ್ನು ಮಾಡಬೇಕು. ನೀವು ಅವರ ಪೂಜೆಗೆ ಏನು ಮಾಡಿಕೊಡಬೇಕು, ರಂಗವಲ್ಲಿ ಹಾಕಬೇಕಾ, ರಂಗವಲ್ಲಿ ಹಾಕಲು ವಿಶೇಷವಾಗಿ ಚಕ್ರಾಬ್ಜ ಮಂಡಲ ಪ್ರತಿ ದಿವಸ ಹಾಕಿಕೊಂಡು, ಯಾರ್ಯಾರಿಗೆ ಮನೆಯಲ್ಲಿ ಯಾರ್ಯಾರು ಮನೆಯಲ್ಲಿ ನಿಮಗೆ ಚಕ್ರಾಬ್ಜ ಮಂಡಲ ಬರುತ್ತೆಯೋ, ಮನೆಯಲ್ಲಿ ಯಜಮಾನರು ದೇವ್ರ ಪೂಜೆ ಮಾಡ್ತಾರೆಯೋ, ಅಂಥ ಅವರಿಗೆ ನಾವು ಮಾಡಬೇಕಾದ ವಿಷಯ ಏನು ಅಂದರೆ ಚಕ್ರಾಬ್ಜ ಮಂಡಲವನ್ನು ಮಾಡಿ ನೀವು ಬರೋದು, ಅದನ್ನು ಅವರು ಸರಿ ಮಾಡಿಕೊಟ್ಟು ಅವ್ರು ದೇವ್ರ ಪೂಜೆಗೆ ಮಾಡಿಕೊಟ್ಟೆವು ಅಂದರೆ ಭಗವಂತ ಅನಂತ ಫಲವನ್ನು ಕೊಡ್ತಾನ. ಆ ಚಕ್ರಾಬ್ಜ ಮಂಡಲವನ್ನು ನೀವು ಹಾಕುವಾಗ ನಿಮ್ಮ ಮನಸ್ಸು ಅನುಸಂಧಾನ ಮಾಡಿ. ಚಕ್ರವನ್ನು ಪೂಜೆ ಮಾಡಲ್ಲ, ಅದಲ್ಲೇನು ಮಾಡಿಲ್ಲ. ಹಾಗಾದರೆ ಆ ಚಿಂತನೆಯನ್ನು ಮಾಡ್ಬೋದು. ಭಗವಂತ ನನ್ನ ಬಿಂಬರು ಪರಮಾತ್ಮ ಅಲ್ಲಿದ್ದಾನೆ. ಸೊ ಇದೆಲ್ಲ ಈ ಸಣ್ಣ ಸಣ್ಣ ಚಿಂತನೆಗಳು, ಅದನ್ನು ಭಗವಂತ ಅನಂತ ಫಲವನ್ನು ಕೊಡ್ತಾನೆ. ಅದನ್ನು ನಾವು ಅಭ್ಯಾಸ ಮಾಡ್ಕೊಂಬೋಣ. ಅದೇ ಬೆಳಗ್ಗೆ ಬೇಗ ಹೇಳ್ತೇವೆ, ಗುರುಮಂತ್ರ ಮಾಡ್ತೇವೆ, ಅವರು ಪೂಜೆಗೆ ಹೇಳ್ತಾರೆಯಾ ಅವ್ರಿಗೆ ಮಾಡಿಕೊಟ್ಟು ಆಮೇಲೆ ನಮ್ಮ ಗುರುಮಂತ್ರನ ಮಾಡ್ಬೋದು. ಇದರಿಂದ ಅನಂತ ಫಲ. ಯಾಕಂದರೆ ಆ ಯಜಮಾನರಿಗೆ ಒಂದು ದೇವರ ಪೂಜೆಗೆ ಸರಿ ಮಾಡಿಕೊಟ್ಟ ಪುಣ್ಯವು ನಮಗೆ ಬರುತ್ತೆ. ಆ ಒಂದು ಪುಣ್ಯವು ನಮ್ಮ ದುಡುತ್ತೆ, ನಮ್ಮ ಬೇಗ ಎದ್ದು ನಮ್ಮ ಕೆಲಸವೂ ಆಗುತ್ತೆ ಎಂದ ಇದನ್ನು ಮನಸ್ಸಿಟ್ಕೊಂಬೋಣ ಹಾಗೆ ಅಂತ ಹೇಳ್ತಾ, ನೆಕ್ಸ್ಟು ರಂಗವಲ್ಲಿ ಹೇಳಿದ್ದು ಮುಖ್ಯವಾದ ಮಾಡೋದು. ನಾವು ಹಾಕಬೇಕಾದ ರಂಗೋಲಿ ಅಂದರೆ ಚಕ್ರಾಬ್ಜ ಮಂಡಲವನ್ನು ಹಾಕಿ ಅವರಿಗೆ ದೇವ್ರ ಪೂಜೆ ಕೊಡೋದು. ಸರಿ, ನಮ್ಮ ಜನರು ದೇವ್ರ ಪೂಜೆ ಮಾಡಲ್ಲ ರೀ, ಎಷ್ಟೋ ಜನ ಹೇಳೋದುಂಟಲ್ಲ, 4 ಚಕ್ರಾಬ್ಜ ಮಂಡಲ ಹಾಕಬೇಕಾ ಬೇಡವಾ ಅಂತ ಕೇಳೋದು ಉಂಟು. ಹಾಕಿ ತಪ್ಪಿಲ್ಲ. ಚಕ್ರಾಬ್ಜ ಮಂಡಲ ಅಂದ್ರೆ ಏನು? ನಮ್ಮ ಹೃದಯ ಕಮಲ, ಭಗವಂತ ಅಷ್ಟಗಳ ಕಮಲ ಭಗವಂತ ಕೂತಿದ್ದಾನ. ಈ ಚಿಂತನೆ ಅದು ಅಲ್ವಾ, ತತ್ವಾಭಿಮಾನ ದೇವತೆಗಳ ಚಿಂತನೆ ಅದು. ನಮ್ಮ ದೇಹದ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ವಿಜಯದಾಸರು. ಅದರಿಂದ ಅದನ್ನು ಹಾಕಿದರೆ ಏನೂ ತಪ್ಪಿಲ್ಲ, ಅದನ್ನು ಹಾಕಿರಿ ಅಂತ ಹೇಳ್ತಾ, ಒಬ್ಬರು ಕೇಳಿದ್ದಾರೆ ಗೋಧೂಳಿ ಸಮಯದಲ್ಲಿ ನಾನು ದೀಪವನ್ನು ಮುಡಿಸ್ಬೋದಾ ಹಾಗೆ ಅಂತ. ಮುಡಿಸ್ಬೋದು, ವಿಶೇಷವಾಗಿ ಮುಡಿಸ್ಬೋದು. ಹಾಗಾದರೆ ಏನು ಪರಂಪರೆಯಲ್ಲಿ ಬಂದಿದೆ ಅಂದರೆ
ನಾವು ಲೆಕ್ಕಕ್ಕೆ 1000 ದೀಪ ಮುಡಿಸ್ತಾನೆ ಅಂತ ಒಂದು ಲೆಕ್ಕ ಇಟ್ಕೊಂಡಿರ್ತೇವಲ್ಲ, ಆ 1000 ದೀಪ ಮುಡಿಸ್ತಾನೆ ಲೆಕ್ಕಕ್ಕೆ ಸೇರಬೇಕಾದ್ರೆ ಅದು ಊಟಕ್ಕೆ ಮುಂಚೆ ಬೆಳಿಗ್ಗೆ ಮಾಡಬೇಕು ಅಂತ ಒಂದು ಸಂಪ್ರದಾಯ ಬಂದಿದೆ. ಯಾವುದೇ ಒಂದು ಬತ್ತಿ ಮಾಡೋದು ಹತ್ತಿ ಮಾಡೋದು ಒಂದು 1000 ಲೆಕ್ಕಕ್ಕೆ ಸೇರಬೇಕು ಅಂದರೆ ಅದು ಊಟಕ್ಕೆ ಮುಂದೆ ಬೆಳಿಗ್ಗೆ ಮಾಡೋದು. ಸಾಯಂಕಾಲ ದೀಪ ಮುಡಿಸಲೇಬೇಕು. ಪ್ರತಿ ದಿವಸವೂ ಮನೆಯಲ್ಲಿ ಬೆಳಿಗ್ಗೆಯೂ ದೀಪ ಮುಡಿಸಬೇಕು, ಸಾಯಂಕಾಲ ದೀಪ ಮುಡಿಸಬೇಕು. ನಂದಾದೀಪ ಯಾವಾಗಲೂ ಬೆಳಗುತ್ತಾ ಇರಬೇಕು. ನಂದಾದೀಪ ಅಂದೇ ಹೇಳಿತು, ನಂದಾದೀಪಕ್ಕೆ +1 ನಂದಾದೀಪ ಅಧಿಕ ಮಾಸ ಪ್ರಯುಕ್ತ ಇರಬೇಕು. ಸಾಯಂಕಾಲ ದೀಪ ಮುಡಿಸ್ತಾನೆ, ಭಾಳ ವಿಶೇಷ, ಮುಡಿಸ್ರಿ. ಹಾಗಾದರೆ ಈ ಲೆಕ್ಕಕ್ಕೆ ನಾವು ಕೌಂಟಿಂಗ್ ಅಂತ ಹೇಳ್ತೇವಲ್ಲ, ಅದಕ್ಕದು ಹಿರಿಯರು ಒಂದು ಹಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಬೆಳಗಿನ ಜಾಮವನ್ನು ಮಾಡಿ ಬೆಳಿಗ್ಗೆ ಊಟಕ್ಕೆ ಮುಂಚೆ ಅದನ್ನು ಕೌಂಟಿಂಗ್ ಮಾಡೋಣ ಅಂತ ಕೊಟ್ಟಿದ್ದಾರೆ. ಅದನ್ನು ನಾವು ಸ್ವಲ್ಪ ಪಾಲನೆ ಮಾಡೋಣ ಅಂತ. ದೀಪ ಮುಡಿಸಲೇಬಾರದು ಅಂತ ಗ್ಯಾರಂಟಿ ಇಲ್ಲ. ಭಗವಂತನಿಗೆ ದೀಪದಿಂದ ಬಹಳ ಪ್ರಿಯ ಆಗ್ತಾನ. ಅದನ್ನು ದೀಪವನ್ನು ಮುಡಿಸಿ, ದೀಪವನ್ನು ಮುಡಿಸೋದು, ದೀಪವನ್ನು ದಾನ ಕೊಡೋದು, ಎರಡು ಬಹಳ ವಿಶೇಷ. ಇನ್ನೊಂದು ಹೇಳಿದ್ದಾರೆ, ಅದಕ್ಕೆ ಮಾಸಕ್ಕೆಲ್ಲ ಒಂದು ಪ್ರಾಕ್ಟೀಸ್ ಇಟ್ಕೊಂಬೋಣ. ಏನೆಂದರೆ ಭಗವಂತನಿಗೆ ರಾತ್ರಿ ಸ್ವಸ್ತಿ ಮಾಡಿ ಅವನಿಗೆ ಏಕಾಂತ ಸೇವೆ, ಅದನ್ನೇನು ಅವನಿಗೆ ಜೋ ಹೇಳಿ ತೂಗೋದು ಸುಲಭ ತಾನೇ. ಇದು ಮನೆಯೊಂದು ಪುಟ್ಟ ತೊಟ್ಲು ಇಟ್ಕೊಳ್ರಿ, ಅಲ್ಲಿ ಒಂದು ಸಣ್ಣ ಕೃಷ್ಣನನ್ನು ಇಟ್ಕೊಳ್ರಿ. ಇದೇನು ಕಷ್ಟ ಇಲ್ಲ, ಸಿಕ್ಕತ್ತಲ್ಲ. ಮರದಲ್ಲಿ ತೊಟ್ಲು ಸಿಗತ್ತೆ, ಇಲ್ಲ ಶಕ್ತಿ ಇದ್ದರೆ ಬೆಳ್ಳಿ ತೊಟ್ಲು, ಇಲ್ಲ ಬಂಗಾರ ತೊಟ್ಲು ಹಾಕಿರಿ ಭಗವಂತನಿಗೆ ಹಾಕಿ ಅದರಲ್ಲಿ ಕೃಷ್ಣನ ಸಣ್ಣ ಕೃಷ್ಣ ಪುಟ್ಟ ಕೃಷ್ಣ ಕೂಡಿಸಿ ಭಗವಂತನಿಗೆ ದೇವರ ನಾಮಗಳು ಹೇಳುತ್ತಾ, ಭಜನೆ ಮೂಲಕ ದೇವರ ನಾಮಗಳು ಹೇಳುತ್ತಾ ಎಷ್ಟು ಸಂತೋಷ ನೋಡ್ರಿ. ಅವನ್ನ ಪ್ರೀತಿಯಿಂದ ಅವನ ಕರೆದು ಅವನ ಸ್ತೋತ್ರ ಮಾಡಿ ಆಮೇಲೆ ಭಗವಂತನನ್ನು ಜೋ ಹೇಳಿ ಮನಸ್ಸು ಏನಾದ್ರು ಒಂದು ನೈವೇದ್ಯ, ಹಾಲ ನೈವೇದ್ಯ ಮಾಡಿ ದೇವರಿಗೆ ಜೋ ಹೇಳಿ ಮನಸ್ಸೋದು ಎಷ್ಟು ಚೆನ್ನಾಗಿರ್ತದೆ. ಅದನ್ನು ನಾವು ಮಾಡೋಣ. ಇಲ್ಲ ರೀ, ನಮ್ಮ ಮನೇಲಿ ತೊಟ್ಲಿಲ್ಲ ರೀ, ನಮ್ಮನೇಲಿ ಏನೂ ಇಲ್ಲ, ನಾನು ಏನು ಮಾಡೋದೀಗ ಅಂದರೆ ಭಗವಂತ ಅಂತಾನೆ, ನನ್ನ ಮನಸ್ಸಿನಲ್ಲಿ ತೊಟ್ಲು ಹಾಕು. ಮನಸ್ಸಿನಲ್ಲಿ ಎಲ್ಲ ಉತ್ಸವ, ಬ್ರಹ್ಮೋತ್ಸವ ಮನಸ್ಸಿನಲ್ಲಿ ಮಾಡಿ, ಗರುಡ ಸೇವೆ ಮಾಡಿ, ಎಲ್ಲ ಮನಸ್ಸಿನಿಂದ ಮಾಡಿರಿ ಭಗವಂತನಿಗೆ. ಯಾಕೆ ಉತ್ಸವ ನೋಡ್ತೀವಿ? ಆ ಉತ್ಸವ ಭಗವಂತನ ರಥೋತ್ಸವ ನೋಡೋದು ಏನು ಕಾರಣ? ಆ ರಥ ಭಗವಂತ ಈ ರಥದಲ್ಲಿ ಇದ್ದಾನ, ಈ ದೇಹದಲ್ಲಿ ಅಲ್ಲ, ಈ ದೇಹದ ರಥದಲ್ಲಿ ಭಗವಂತ ಕೂತಿದ್ದಾನ. ಇದನ್ನು ಚಿಂತನೆ ಮಾಡುತ್ತಾ ಅವ್ನು ರಥೋತ್ಸವ ಮಾಡಬೇಕು. ನಾವು ನಡೆಯುವುದಲ್ಲ ಯಾವುದಂತೆ, ಅವನ ರಥೋತ್ಸವ. ಈ ಚಿಂತನೆಯನ್ನು ಮಾಡೋಣ ಅಂತಾರೆ ದಾಸರಾಯರು. ಅದನ್ನು ಮಾಡೋಣ, ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ. ಅವನಿಗೆ ದಿನಾಲು ರಥೋತ್ಸವ ಮಾಡಿಸ್ತೇವೆ, ದಿನಾಲು ಲಲ್ಲಬಿ ತೊಟ್ಲುತ್ಸವ ಮಾಡಿಸ್ತೇವೆ. ಹೇಗೆ ಮಾಡಿಸ್ತೇವೆ? ದಿನಾಲು ರಥ ಎಳ್ಕೊಂಡು ಬರೋದು ನಿಮಗೆ ಆಗಲ್ಲವಲ್ಲ. ಭಗವಂತ ನಾನು ನಡೆಯೋದಲ್ಲ ಉತ್ಸವ, ಈ ಅನುಸಂಧಾನ, ಈ ಚಿಂತನೆ ಅದನ್ನು ಮಾಡಿದೆವು ಅಂದರೆ ಭಗವಂತ ಅನಂತ ಫಲವನ್ನು ಕೊಡ್ತಾನೆ. ಇದನ್ನು ಚಿಂತನೆ ಮಾಡೋದು ಸುಲಭ ಅಲ್ಲವಾ? ಆಗ ನಾವು ಅಧಿಕ ಮಾಸದಲ್ಲಿ ಹೇಗೆ ತಯಾರಾಗಬೇಕು ಅಂದರೆ ಮೆಂಟಲಿ ವಿ ಶುಡ್ ಬಿ ಪ್ರಿಪೇರ್ಡ್. ನಮ್ಮ ಮನಸ್ಸನ್ನು ಚೆನ್ನಾಗಿ ತಯಾರು ಮಾಡ್ಕೊಬೇಕು. ಒಂದು ವಾರ ಕೂಡ ಇಲ್ಲ ಅಲ್ಲ, ಸ್ಟಾರ್ಟ್ ಮಾಡೋಣ. ಯಾವುದರಿಂದ? ಪ್ರೀವಿಯಸ್ ಡೇ ನೀವು ಚೆನ್ನಾಗಿ ಮನಸ್ಸಿಗೆ ನಾಳೆ ಇದು ಆರಂಭ, ಸೊ ನಾಳೆ ಅಧಿಕ ಮಾಸ ಆರಂಭ ಆಗುತ್ತೆ, ನಾಳೆ ಇದೆಲ್ಲ ನಾವು ಮಾಡ್ತಾ ಇದ್ದೆವು, ಇದನ್ನೆಲ್ಲ ನಾವು ಮಾಡಬೇಕು. ಏನೇನು ಮಾಡಬೇಕು? ಭಗವಂತ ರಥೋತ್ಸವ ಮಾಡ್ತೇವೆ, ಭಗವಂತ ತೊಟ್ಲುತ್ಸವ ಮಾಡ್ತೇವೆ, ಭಗವಂತ ರೇಖ ಮೇಲೆ ಕೂಡಿಸ್ತೇವೆ. ಅವನ ಅರ್ಚನೆ, ಏನು ಅರ್ಚನೆ ಮಾಡಿಸೋದು? ಭಗವಂತನ ಮನಸ್ಸಲ್ಲಿ ಚಿಂತನೆ ಮಾಡುತ್ತಾ, ಜಪವನ್ನು ಮಾಡುತ್ತಾ, ಧ್ಯಾನವನ್ನು ಮಾಡುತ್ತಾ ಅವನ ಹೃದಯಕ್ಕೆ ಮೇಲೆ ಕೂಡಿಸ್ತೇವೆ. ಅವನಿಗೆ ಪುಷ್ಪದಿಂದ ಅರ್ಚನೆ ಮಾಡ್ತೀವಿ. ಎಷ್ಟು ಸಂತೋಷ ನೋಡಿ. ಹೊರಗಿನ ಪುಷ್ಪದಿಂದ, ಹೊರಗಿನ ತುಳಸಿಯಿಂದ ಅರ್ಚನೆ ಮಾಡೋದು ಭಾಳ ವಿಶೇಷ. ಮಾಡಿ ಅದೇ ರೀತಿಯಲ್ಲಿ ಮನಸ್ಸಿನಿಂದ ಚಿಂತನೆ ಮಾಡಿ ಪುಷ್ಪವನ್ನು ಅರ್ಚನೆ ಮಾಡೋದು ಬಹಳ ವಿಶೇಷ. ಇದು ಹೇಳಿ ಪುರುಷರಿಗೆ ಹೇಳಿದ್ದಾರೆ. ತನ್ನ ಮನೆಯಲ್ಲಿ ದೇವರು ಪೂಜೆ ಆಲಯದರು, ಪೂಜೆ ನಡೆಯೋ ಜಾಗಕ್ಕೆ ದಿನಾಳು ತುಳಸಿಯನ್ನು ತಾನು ಕೊಂಡೆ ಕೊಟ್ಟರೆ ಅದು ಭಗವಂತ ಅಷ್ಟು ಪುಣ್ಯವನ್ನು ಕೊಡ್ತಾನಂತ. ಆ ಸ್ತ್ರೀಗಳೇನು ಮಾಡಬೇಕು ಅಂದರೆ ತನ್ನ ಮನೆಯಲ್ಲಿ ಹೂವನ್ನು ಅದನ್ನು ಕೊಡಬಹುದು.
ದೇವರ ಪೂಜೆಗೆ ಕೊಡಬಹುದು. ದೇವರ ಪೂಜೆಗೆ ಮಾಲೆಯನ್ನು ಕಟ್ಟಿಕೊಡಬಹುದು. ಅಲ್ಲ, ಎಷ್ಟು ಭಗವಂತ ಅನಂತ ಪುಣ್ಯವನ್ನು ಸುಲಭವಾಗಿ ಕೊಡ್ತಾನ. ಅದನ್ನು ಮಾಡುವ ರೀತಿಯಲ್ಲಿ ನಾವು ಮಾಡೋಣ. ದಿನಾಲು 1,000 ಕಷ್ಟ ಇಲ್ಲ ರೀ. ಈ ಮಲ್ಲಿ ಮುಲ್ಲೆ ಈ ಹೂವನ್ನು ತರಿಸೋದು, ಅದನ್ನು ಕಟ್ಟೋದು, ಭಗವಂತನಿಗೆ ಸಮರ್ಪಣೆ ಮಾಡೋದು, ಅದು ಮಾಡಬಹುದಲ್ಲ, ಸುಲಭ ತಾನೆ. ಇನ್ನು ಹಿರಿಯರು ಮಾಡ್ತಾ ಇದ್ದದ್ದು ಯಾವುದು ಅದ? ಅರಿಶಿನ. ಸಣ್ಣ ಈಗೆಲ್ಲ ಅರಿಶಿನೆಲ್ಲ ಕೊಂಬು ತರಿಸಿ ಅದೆಲ್ಲ ಯಾರೂ ಮಾಡಲ್ಲ. ಅರಿಶಿನ ಪುಡಿ ಡೈರೆಕ್ಟ್ ಅಂಗಡಿಯಿಂದ ಎಲ್ಲ ರೆಡಿಮೇಡ್ ಪರ್ಚೇಸ್. ಹಾಗೆಲ್ಲ ಹಾಗಿಲ್ಲ. ಅರಿಶಿನವನ್ನು ಪುಟ್ಟ ಪುಟ್ಟ ಅರಿಶಿನ ಅಂತ ಇದು, ಅದನ್ನು ಎಣಿಸೋರು, ಲಕ್ಷ ಎಣಿಸೋರು. ಏನು ಹೇಳಿ? ಕೇಶವ ನಾರಾಯಣ ಮಾಧವ ಗೋವಿಂದ ಕೇಶವನಾಮ ಹೇಳಿಕೊಂಡು ಅದನ್ನು ಎಣಿಸೋದು. ಎಷ್ಟು ಸಲ ಕೇಶವನಾಮ ಆಗುತ್ತಲ್ಲ, ಅಷ್ಟೇ 1000 ಸಲ ಎಣಿಸಿ ಅದನ್ನು ಹಾಗೆ ಇಟ್ಕೊಂಡು ಮತ್ತೆ ಇದರಿಗೆ ಅದು ಸಮೇತ ಸ್ವಲ್ಪ ಕುಂಕುಮವನ್ನು ಸೇರಿಸಿ ಅದನ್ನು ಎಲ್ಲರಿಗೂ ದಾನ ಕೊಡೋದು. ಇದು ವಿಶೇಷವಾಗಿ ಮಾಡ್ತಾರೆ. ಒಂದೊಂದು ಅಧಿಕ ಮಾಸುಲ್ ಅರಸನ ಎಣಿಸೋದು ಅಂತಂದು ಉಂಟು. ತುಂಬ ಜನಕ್ಕೆ ಇಷ್ಟೆಲ್ಲ ತರ್ಸಕ್ಕೆ ನಂಗೆ ಆಗಲ್ಲ ರೀ, ಅಷ್ಟು ಯಾವುದನ್ನು ಅರಸನ ತರಿಸ್ಬೇಕು, ಅಷ್ಟೆಲ್ಲ ಆಗಲ್ಲ ಅಂದರೆ ಭಗವಂತ ಏನು ಹೇಳಿದ್ದಾನೆ ಗೊತ್ತಾ? ನೀವು ಹತ್ತಿ ಬಿಡಿಸ್ತಿರಲ್ಲ, ಹತ್ತಿ ಬಿಡಿಸುವಾಗ ಆ ಬೀಜ ಇರ್ತಲ್ಲ, ಆ ಬೀಜವನ್ನು ಎಣಿಸಿ ಗೋವಿಗೆ ಕೊಟ್ಟದ್ದುಂಟು. ಹಿರಿಯರು ಮಾಡ್ತಾ ಇದ್ರು ಅದನ್ನು, ಹತ್ತಿ ಕಾಳು ಎಣಿಸೋದು ಅಂತ. ಅದರಿಂದ ಭಗವಂತ ಪುಣ್ಯ ಕೊಡಿ. ಏನು ಹೇಳಿ ಎಣಿಸೋದು? ಟಿ ವಿ ನೋಡ್ತಾ ಅಲ್ಲ, ಮೊಬೈಲ್ ನೋಡ್ತಾ ಅಲ್ಲ, ಕೇಶವ ನಾರಾಯಣ ಹೇಳ್ತಾರೆ, ಅದುವೇ ಕೌಂಟಿಂಗ್. ಹಾಗೆ ಎಣಿಸಿ ಅದನ್ನು ಗೋವಿ ಕೊಡ್ತಾ ಇದ್ರು. ಆಗ ನಾವು ತಿಳಿಯಬೇಕಾದದ್ದು ಏನಂದರೆ ಅವನ ಚಿಂತನೆಯಲ್ಲಿ ನಾವಿರುವುದು. ಯಾವುದೇ ಒಂದು ರೀತಿಯಿಂದ ನಮ್ಮ ಮನೆಗೆ ನಮ್ಮ ವಾತಾವರಣಕ್ಕೆ ಅನುಕೂಲವಾಗಿ ಅಧಿಕ ಮಾಸವನ್ನು ನಾವು ಆಚರಣೆ ಮಾಡಬಹುದು. ಅದು ಧನಿಕರಿಗೆ ಮಾತ್ರ ಅಂತಲ್ಲ, ಎಲ್ಲರಿಗೂ. ಶಾಸ್ತ್ರ ಇನ್ನೊಂದು ವಿಷಯ ಕಡ್ಡಾಯವಾಗಿ ಹೇಳಿದೆ, ಅಧಿಕ ಮಾಸ ಆಚರಣೆ ಮಾಡಬೇಕು. ಹಾಗಲ್ಲ ಮನಸ್ಸಿನಿಂದ ಪಶ್ಚಾತ್ತಾಪ ಪಡಬೇಕು ಅಂತೆ. ಅಯ್ಯೋ ನಂಗೆ ಮಾಡೋಕ್ಕಾಗಲ್ಲವಲ್ಲ, ಅದನ್ನು ಮಾಡೋಕ್ಕಾಗಲ್ಲವಲ್ಲ ಅಂತ ಮನಸ್ಸಿನಿಂದವರು ಪಶ್ಚಾತ್ತಾಪ ಬಿಡಬೇಕು ಅಂತೆ. ಅದನ್ನು ಬಿಟ್ಟು ಏನು ಅಧಿಕ ಮಾಸ ಏನು ಬರ್ತಾ ಇದೆ, ಇದರಿಂದ ಏನು ಪ್ರಯೋಜನ ಅಂತ ಅದನ್ನು ನಿಷಿದ್ಧ ಮಾಡಿದ್ರು. ಅದನ್ನು ಆಚರಣೆ ಮಾಡದೆ ದುರಾಗ್ರಹದಿಂದ ಅದನ್ನು ತ್ಯಾಗ ಮಾಡಿದರೆ ಕಥೆಯು ಕೊಡುತ್ತೆ. ಭಗವಂತ ಅನರ್ಥಕ್ಕೆ ನರಕಾದಿಗಳನ್ನು ಕೊಟ್ಟು ಜನ್ಮಕ್ಕೂ ಪನಿಷ್ಮೆಂಟ್ ಕೊಡ್ತಾನೆ ಅಂತ ಭಗವಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇದನ್ನು. ಅದರಿಂದ ಯಥಾಶಕ್ತಿ ಮಾಡೋಣ. ಮಾಡೋಕೆ ಆಗದೇ ಇದ್ದರೆ, ಮಾಡೋಕ್ಕಾಗಲ್ಲವಲ್ಲ ಅಂತ ಮನಸ್ಸಿನಿಂದ ಕರಗಿ ಭಗವಂತನ ಪ್ರಾರ್ಥನೆ ಮಾಡೋಣ. ಅದುವೇ ಭಗವಂತ ಫಲವನ್ನು ಕೊಡ್ತಾನೆ. ಮುಖ್ಯವಾಗಿ ಮಾಡಬೇಕಾದ ನಾವು ಯಾವುದು? ಇಷ್ಟು ಹೇಳಿತು. ಅವತ್ತು 2 hours, ಇವತ್ತು 3/4 ಗಂಟತ್ತು ಎಲ್ಲ ಹೇಳ್ತಾ ಬಂದಿದ್ರಿ. ಇನ್ನು ಮುಖ್ಯ ಯಾವುದು ಹೇಳ್ತೀನಿ ಅಂದರೆ, ತುಂಬ ಮುಖ್ಯವಾದದ್ದು ನಮ್ಮ ಒಳಗೆ ಏನೊಂದು ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಏನು ಹೇಳ್ಬೋದು? ನಿಷಿದ್ಧ ಪದಾರ್ಥಗಳು ತಿನ್ನೋದು, ಅದು ತುಂಬ ಇದಲ್ಲ. ಅದು ಇಲ್ಲದ್ರೆ ಜೀವನವೇ ಇಲ್ಲ ಅಂತದಲ್ಲ. ಅದನ್ನು ಮೊದಲು 1 ತಿಂಗಳು ದೂರ ಹೇಳಿ. ಈ 1 ತಿಂಗಳಂತೂ ಕಟ್ಟಾಯ ನಾನು ತಿನ್ನೋದಿಲ್ಲ, ಅದನ್ನು ಮಾಡ್ಬೋದಲ್ಲ, ಅದು ಸುಲಭ ಕಾಲ. ಅದೇ ರೀತಿಯಲ್ಲಿ ಯಾರಿಗೆ ಏನು ಚಟ ಇರುತ್ತೆ ನಮ್ಗೆ ಗೊತ್ತಿಲ್ಲ, ಯಾವುದೋ ಒಂದು ಚಟ ಇರುತ್ತೆ. ಯಾವಾಗಲೂ ಮೊಬೈಲ್ ನೋಡ್ತಾ ಇರೋದು, ಯಾವಾಗಲೂ ಚಾಟ್ ಮಾಡ್ತಾ ಇರೋದು, ಇದೆಲ್ಲ ಅದನ್ನು ದೂರ ಇಡ್ರಿ. ಈ ಒಂದು ತಿಂಗಳು ಮಾತ್ರ ಇದಕ್ಕೆ ನಾನು ಚಟಕ್ಕಿರಲ್ಲ. ಎಷ್ಟೋ ಜನ ಕಾಫಿ ಕುಡಿಬೇಕು, ಟಿ ವಿ, ಎಷ್ಟೋ ಚಟಗಳಿರುತ್ತೆ. ನಿದ್ದೆ ಮಾಡಬೇಕು, ಹರಟೆ ಬಡಿಬೇಕು. ಯಾವುದು ಚಟ ಅದು ಕೆಟ್ಟದ್ದು ನಿಮಗೆ ಗೊತ್ತಿರ್ತಲ್ಲ, ಅದನ್ನು 1 ತಿಂಗಳು ಅಭ್ಯಾಸ ಮಾಡೋಣ. ದೂರ ಇಡ್ತಾರೆ ಭಗವಂತ. ಆ ಕೆಟ್ಟದ್ದನ್ನು ನನ್ನನ್ನು ಬಿಟ್ಟು ದೂರ ಇರಿಸು. ಇದು
ಮುಖ್ಯವಾದ ಒಂದು ಮಾತು ಮಾಡಬೇಕಾದ ನಾವು, ಅದರಲ್ಲೂ ಎಸ್ಪೆಷಲಿ ನಿಷಿದ್ಧವಾದ ಪದಾರ್ಥಗಳು ತಿನ್ನೋದಿಲ್ಲ. ಪದಾರ್ಥಗಳು ತಿನ್ನೋದಿಲ್ಲ ಅಂತ ಮನೆಯಲ್ಲಿ ಹೇಳೋದು ಮಾತ್ರ ಅಲ್ಲ, ಹೊರಗೆ ರೋಡ್ ಸೈಡು ಏನೇನು ನೋಡ್ತೇವೋ ಅದೊಂದು ಚಟ ಇರುತ್ತೆ. ಹೊರಗೆ ಔಟಿಂಗ್ ಹೋಗಬೇಕು, ತಿನ್ನಬೇಕು. ನೀವೆಲ್ಲ ಮಾಡ್ತೀರಿ, ನಾನು ಹೇಳಲಿಲ್ಲ. ಇಷ್ಟು ಶ್ರದ್ಧೆಯಿಂದ ಕೇಳೋರು ಯಾರು ಅದನ್ನು ಮಾಡೋದಿಲ್ಲ ನನಗೆ ಗೊತ್ತಿದೆ. ಇದ್ದರೂ ಮಾಡೋರು ಇದನ್ನು ಬಿಡಬೇಕಾಯ್ತು. ಈ ಒಂದು ತಿಂಗಳು ಟ್ರೈ ಮಾಡಿ ಅಧಿಕ ಮಾಸದಲ್ಲಿ. ಯಾಕೆಂದರೆ ಶಾಸ್ತ್ರ ಹೇಳುತ್ತೆ, ಅಧಿಕ ಮಾಸದಲ್ಲಿ ಪುಣ್ಯಕ್ಕೆ ಅನಂತ ಫಲ ಉಂಟಲ್ಲ, ಪಾಪಕ್ಕೆ ಪುಣ್ಯಕ್ಕೆ ಅನಂತ ಫಲ ಇಮ್ಮೇಟ ಕೊಡ್ತಾನೆ ಭಗವಂತ, ಶಾಸ್ತ್ರ ಹೇಳಿದೆ. ಆಗ ಪಾಪಕ್ಕೆ ಅದರ ಫಲನ ಇಮ್ಮೇಟ ಕೊಡ್ತಾನ. ಹೆದರ್ಕೊಬೇಕಲ್ಲ ನಾವು, ಅದಕ್ಕೆ ಮನಸ್ಸಿಗೆ ಬರಬೇಕಲ್ಲ. ಆದ್ದರಿಂದ ನಾವು ಮಾಡಬೇಕಾದ ವಿಷಯ ಯಾವುದು ಅಂದರೆ, ನಮಗೆ ಯಾವುದು ಅಂಥ ಕೆಟ್ಟ ಚಟಗಳಿದೆಯೋ ಅದನ್ನು ಟ್ರೈ ಮಾಡೋಣ ಈ 1 ಮಂತ್. ಅದನ್ನು ಬಿಟ್ಟು ಯಾಕೆ ಭಗವಂತ ನಿಮಗೆ ಬೇಕು, ಅದರಿಂದ ಅದನ್ನು ನಾವು ಬಿಡೋಣ ಅಂತ ಹೇಳ್ತಾ, ರಂಗವಲ್ಲಿಯನ್ನು ಹಾಕೋದು ದೊಡ್ಡ ವ್ರತ. ಅಂದರೆ ಚಕ್ರಾಜಮಂಡಲ ಮುಖ್ಯವಾಗಿ ಹಾಕ್ರಿ. ಉಳಿದ ಅವತ್ತೇ ಹೇಳಿದೆ, ಶಂಖ ಚಕ್ರ ಪದ್ಮ. ಶಂಖ ಚಕ್ರ ಪದ್ಮ ಸೇರಿ ಒಂದು ಅಂತ ಮಾಡಿ 33. ಆಗ ಶಂಖ 33, ಚಕ್ರ 33, ಪದ್ಮ 33. ಹಾಗೆ ಅದು ಮಾತಲ್ಲ. ಇಲ್ಲ ನಾನು ಗ್ರೂಪ್ ಹಾಕ್ತಾನೆ, ಗದಾ ಪದ್ಮ ಸೇರಿ ಹಾಕ್ತಾನೆ, ಹಾಕ್ರಿ. ಇಲ್ಲ ನಾನು ಕೇಶವಾದಿ ರೂಪಗಳನ್ನು ಅವರವರ ಆಯುಧಗಳನ್ನು ಚಿಂತನೆ ಮಾಡ್ತಾ ಹಾಕ್ತಾನೆ, ಭಾಳ ವಿಶೇಷದು. ಹೇಗೆ ಮಾಡೋದು ಅದನ್ನು? ಪದ್ಮನ ನಡುವೆ ಹಾಕೋದು. ಕೇಶವ ಅಂದರೆ ಶಂಖ ಚಕ್ರ ಗದಾ ಪದ್ಮ. ಅವನ ಬಲದ ಕೈ ಮೇಲೆ ಶಂಖ, ಎಡದ ಕೈಯಲ್ಲಿ ಚಕ್ರ, ಕೆಳಗ ಗದ, ಈ ಕಡೆ ಬಲದ ಕೆಳಗಿನ ಕೈಲಿ ಪದ್ಮ. ಸೊ ಶಂಖ ಚಕ್ರ ಗದಾ ಪದ್ಮ ಅದನ್ನು ಮೇಲೆ ಹಾಕೋದು. ಸೊ ಇದು ಕೇಶವನ ರೂಪ. ಆಮೇಲೆ ನಾರಾಯಣ ಅಂದರೆ ಮೇಲೆ ಪದ್ಮ ಬರುತ್ತೆ, ಕೆಳಗ ಶಂಖ ಬರುತ್ತೆ, ಮೇಲೆ ಗದ ಬರುತ್ತೆ, ಕೆಳಗ ಚಕ್ರ ಬರುತ್ತೆ. ಸೊ ಇದು ನಾರಾಯಣನ ರೂಪ. ಆಗ ಸೆಂಟ್ರಲ್ಲಿ ಪದ್ಮ, ಅದು ನಾರಾಯಣನ ಆಯುಧಗಳ ಚಿಂತನೆ. ಇದನ್ನು ಹಾಕುವಾಗ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಅವನ ನಾಮವನ್ನು ಹೇಳ್ತಾ ಕೇಶವ ರೂಪನ ಚಿಂತನೆ ಮಾಡುತ್ತಾ ಒಂದು ಕೇಶವಾದ ಆಯುಧಗಳನ್ನು ಹೇಳ್ತಾ ಒಂದು ರಂಗವಲ್ಲಿ ಹಾಕೋದು. ಆಮೇಲೆ ಶರಣು ಒಕ್ಕನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ ಅಂತ ಹೇಳ್ತಾ ನಾರಾಯಣನ ಚಿಂತನೆ ಮಾಡುತ್ತಾ, ಎಂಥ ಫಲ ಈ ರಂಗವಲ್ಲಿಗೆ, ಎಷ್ಟು ಫಲವನ್ನು ಭಗವಂತ ಕೊಡ್ತಾನೆ ಈ ಫಲ ಈ ರಂಗವಲ್ಲಿಗೆ. ಅದನ್ನು ಹಾಕಿ ಒಂದು ಸಲ ಈ ಕೇಶವಾದಿ ರೂಪವನ್ನು ಚಿಂತನೆ ಮಾಡುತ್ತಾ ಪ್ರತಿ ದಿವಸ ಹಾಕ್ತೇವೆ ಅಂತ ಇಟ್ಟುಕೊಂಡು ಒಂದು ದಿವಸಕ್ಕೆ ಒಂದು ಸಲ ಅದನ್ನು ಮಾಡಿದೆವು ಅಂದರೆ ನಿಜವಾಗಿ ಅನಂತ ಫಲವನ್ನು ಭಗವಂತ ಕೊಡ್ತಾನ. ಅದನ್ನು ಚಿಂತನೆ ಮಾಡೋಣ ಹಾಗಂತ ಹೇಳ್ತಾ, ಹೇಳಬೇಕಾದ ಅನಂತಗಳಿದೆ, ಅನಂತ ಕಥೆಗಳು ಕೊಟ್ಟಿದ್ದಾರೆ. ಅದನ್ನೆಲ್ಲ ಹೇಳ ಮುಖ್ಯ ಮಾಡಬೇಕಾದ ಒಂದು ವಿಷಯಗಳು ಅಂತ ಇದನ್ನು ಇಂದು ನಾವು ಹೇಳ್ತಾ ಇದ್ದೆವು. ನಾವೆಲ್ಲರೂ ಸೇರಿ ಅಧಿಕ ಮಾಸವನ್ನು ವಿಶೇಷವಾಗಿ ಆಚರಣೆ ಮಾಡೋಣ. ನಮ್ಮೊಳಗಿದ್ದ ಆ ಭಗವಂತ ಇದನ್ನು ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ತತ್ವಾಭಿಮಾನಿ ದೇವತೆಗಳನ್ನು ಪದೇ ಪದೇ ಪ್ರಾರ್ಥನೆ ಮಾಡ್ತಾ ಇರೋಣ. ನೀವು ಅನುಕೂಲ ಮಾಡಿಕೊಡ್ರಿ. ನಿಮ್ಮ ಒಡೆಯಾರು ಮುಖ್ಯ ಪ್ರಾಣದೇವರು ಅವ್ರನ್ನ ಪ್ರಾರ್ಥನೆ ಮಾಡೋಣ. ಅಂತರ್ಗತ ಭಗವಂತನ ಪ್ರಾರ್ಥನೆ ಮಾಡೋಣ. ಅಧಿಕ ಮಾಸ ನಮ್ಮೆಲ್ಲರಿಗೂ ಅಧಿಕವಾದ ಫಲವನ್ನು ಕೊಡುವ ರೀತಿಯಲ್ಲಿ ಆಚರಣೆ ಮಾಡುವ ಬುದ್ಧಿಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಎಲ್ಲ ನಿಮಗೆ ಬೇಕು. ಅದು ಕೊಡಬೇಕಾದ ಅದರಿಂದ ಚಿಂತನೆ ಮಾಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.